Hello, my dear Gpstr aspirants who are preparing for English language teacher post. ಓಕೆನಾ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ಪೋಸ್ಟ್ಗೆ ಯಾರು ಅಪ್ಲೈ ಮಾಡಿಬಿಟ್ಟು ಸ್ಟಡಿ ಮಾಡ್ತಾ ಇದ್ದೀರಾ, ಸೊ ಅವರಿಗೆ ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಅಂತೇಳಿ ಒಂದು ಸಿಲೆಬಸ್ಸಲ್ಲಿ ಫಿಫ್ತ್ ಫೋಕಸ್ ಏರಿಯಾ ಅಥವಾ ಫಿಫ್ತ್ ಟಾಪಿಕ್ ಇದೆ. ಓಕೆನಾ, ಸೊ ಅದರಲ್ಲಿ ಕೊನೆ ಟಾಪಿಕ್ ಫೆಸಿಲಿಟೇಟಿಂಗ್ ಲರ್ನಿಂಗ್ ಇಂಗ್ಲಿಷ್. ಆಯಿತಾ, ಇಂಗ್ಲಿಷ್ ಭಾಷೆಯನ್ನು ಕಲಿಸೋದಕ್ಕೆ ಏನೇನು ಫೆಸಿಲಿಟಿ ಮಾಡಿಕೊಡ್ಬೇಕು, ಅದೇ ಥರ ಅಪ್ರೋಚಸ್ಗಳು ಯಾವ ಇದ್ದಾವೆ, ಹಾಗೆ ಮೆಥಡ್ಸ್ಗಳೇನು, ಟೆಕ್ನಿಕ್ಸ್ಗಳೇನು. ಆಯಿತಾ, ಈ ಒಂದು ಟಾಪಿಕ್ನಲ್ಲಿ ಈ ಒಂದು ವಿಡಿಯೋನಲ್ಲಿ ಈ ಎಲ್ಲ ಟಾಪಿಕ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡ್ಸ್. ಆಯಿತಾ, ಈ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡ್ಸ್ ಅಥವಾ ಅಪ್ರೋಚಸ್ ಅಂತ ಏನು ಹೇಳ್ತೀವಿ, ಆಯಿತಾ, ಅಪ್ರೋಚಸ್ ಅಂತ ಏನು ಹೇಳ್ತೀವಿ. ಸೊ ಅದ್ರ ಜೊತೆಗೆ ಟೆಕ್ನಿಕ್ಸ್ಗಳು, ಆಯಿತಾ, ಟೆಕ್ನಿಕ್ಸ್ಗಳು ಇದ್ರ ಬಗ್ಗೆ ತುಂಬ ಅಪ್ರೋಚಸ್ಗಳು, ತುಂಬ ಮೆಥಡ್ಸ್ಗಳಿದ್ದಾವೆ. ಸೊ ಅದರಲ್ಲಿ ಎಕ್ಸಾಮಿಗೆ ಬರಬಹುದಾಗಿರುವಂತಹ ವೇರಿಯಸ್ ಅಪ್ರೋಚಸ್ಗಳನ್ನು ಕ್ವಿಕ್ ಆಗಿ ಡಿಸ್ಕಸ್ ಮಾಡೋಣ. ಲೆಟ್ಸ್ ಬಿಗಿನ್. ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡ್ಸ್, ಆಯಿತಾ, ಬೇರೆ ಬೇರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡ್ಸ್ಗಳು ಇದ್ದಾವೆ, ಆಯಿತಾ, ಎಕ್ಸಿಸ್ಟ್ ಇದ್ದಾವೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಇರೋದು ಮೊದಲನೇದಾಗಿ ಡೈರೆಕ್ಟ್ ಮೆಥಡ್, ಆಯಿತಾ, ಡೈರೆಕ್ಟ್ ಮೆಥಡ್. ಸೊ ಅದೇ ರೀತಿಯಾಗಿ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಥವಾ GTM ಮೆಥಡ್ ಅಂತ ಕರೀತಾರೆ, ಆಡಿಯೋ ಲಿಂಗ್ವಲ್ ಮೆಥಡ್ ಅಂತ ಕರೀತಾರೆ, ಸ್ಟ್ರಕ್ಚರಲ್ ಮೆಥಡ್ ಅಂತ ಕರೀತಾರೆ, ಸಜೆಸ್ಟೋಪೀಡಿಯಾ ಅಂತ ಕರೀತಾರೆ, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅಂತ ಕರೀತಾರೆ, ಆಯಿತಾ, CLT ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಟೀಚಿಂಗ್, ಮತ್ತು ಸೈಲೆಂಟ್ ವೇ. ಅದೇ ಥರ ಆಗಿ ಕಮ್ಯುನಿಟಿ ಲ್ಯಾಂಗ್ವೇಜ್ ಲರ್ನಿಂಗ್, ಟಾಸ್ಕ್ ಬೇಸ್ಡ್ ಲರ್ನಿಂಗ್, ಲ್ಯಾಂಗ್ವೇಜ್ ಲರ್ನಿಂಗ್ TVLL, ಹಾಗೆ ಲೆಕ್ಸಿಕಲ್ ಅಪ್ರೋಚ್. ಆಯಿತಾ, ಸೊ ಈ ಎಲ್ಲ ಟೀಚಿಂಗ್ ಮೆಥಡ್ಸ್ಗಳನ್ನು, ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡ್ಸ್ಗಳನ್ನು ಕ್ವಿಕ್ ಆಗಿ ಡಿಸ್ಕಸ್ ಮಾಡ್ಕೊಂಬರೋಣ. ಹಾಗಾದರೆ ಫಸ್ಟ್ ಒನ್ ದ ಡೈರೆಕ್ಟ್ ಮೆಥಡ್. ಆಯಿತಾ, ಇದ್ರ ಹೆಸರು ಹೇಳ್ತಾ ಇದೆ ಡೈರೆಕ್ಟ್ ಅಂತೇಳಿ. ಸೊ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ, ಇಂಗ್ಲಿಷ್ ಲ್ಯಾಂಗ್ವೇಜ್ನ ಪಾಠ ಮಾಡಬೇಕಂತಂದ್ರೆ ಎರಡು ಕಾನ್ಸೆಪ್ಟ್ಗಳು ಇಂಪಾರ್ಟೆಂಟ್, L1 ಆ್ಯಂಡ್ L2. ಆಯಿತಾ, L1 ಅಂತಂದರೆ ಆ ವಿದ್ಯಾರ್ಥಿಯ ಮಾತೃಭಾಷೆ ಆಗಿರುತ್ತೆ, L2 ಅಂತಂದರೆ ಯಾವುದು ಫಾರಿನ್ ಲ್ಯಾಂಗ್ವೇಜ್ ಇರುತ್ತೆ ಅಥವಾ ಯಾವುದು ಎರಡನೇ ಭಾಷೆಯಾಗಿ ಕಲಿತಾರಲ್ವ ಅದು L2 ಆಗಿರುತ್ತೆ. ಸೊ ಇಲ್ಲಿ ಡೈರೆಕ್ಟ್ ಮೆಥಡಲ್ಲಿ ಏನಾಗುತ್ತೆ ಅಂತಂದರೆ ಶಿಕ್ಷಕ ಯಾವುದೇ ಕಾರಣಕ್ಕೂ ಏನು ಮಾಡೋದಿಲ್ಲ, ಅಲ್ಲಿ ಮದರ್ ಟಂಗ್ನ ಯೂಸ್ ಮಾಡೋದಿಲ್ಲ ಅಲ್ಲಿ. ಆಯಿತಾ, ಡೈರೆಕ್ಟ್ ಮೆಥಡ್ ಯೂಸಸ್ ಓನ್ಲಿ ದ ಟಾರ್ಗೆಟ್ ಲ್ಯಾಂಗ್ವೇಜ್. ಟಾರ್ಗೆಟ್ ಲ್ಯಾಂಗ್ವೇಜ್ ಯಾವುದು L2. ಸೊ L2ಲಿಂದ L2ಗೆ ಪಾಠ ಆಗುತ್ತೆ ಇಲ್ಲಿ. ಆಯಿತಾ, ಸೊ ಹಾಗಾಗಿ ಇದನ್ನು ನ್ಯಾಚುರಲ್ ಮೆಥಡ್ ಅಂತಲೂ ಕರೀತಾರೆ. ಆಯಿತಾ, ನ್ಯಾಚುರಲ್ ಮೆಥಡ್ ಅಂತಲೂ ಕರೀತಾರೆ. ಹಾಗೆಯೇ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಬಹಳ ಫೋಕಸ್ ಆಗಿರೋದು ಇಲ್ಲಿ ವೊಕ್ಯಾಬ್ಯುಲರಿಗಳ ಮೇಲೆ, ಆಯಿತಾ, ವೊಕ್ಯಾಬ್ಯುಲರೀಸ್ಗಳ ಮೇಲೆ, ಶಬ್ದ ಭಂಡಾರದ ಮೇಲೆ ಜಾಸ್ತಿ ಫೋಕಸನ್ನು ಮಾಡಿರ್ತಾರೆ. ಆಯಿತಾ, ಓಕೆ. ಸೊ ಅದೇ ರೀತಿಯಾಗಿ ಎಸ್, ಆಯಿತಾ, ಈ ಡೈರೆಕ್ಟ್ ಮೆಥಡ್ ಏನಿದೆ ಇಟ್ ಮೇನ್ಲಿ ಫೋಕಸಸ್ ಆನ್ ಓರಲ್ ಸ್ಕಿಲ್ಸ್. ಆಯಿತಾ, ಇದನ್ನು ಡ್ರಿಲ್ಲಿಂಗ್ ಮೆಥಡ್ ಅಂತಲೂ ಕರಿಬೋದು. ಹಾಗೆಯೇ ಗ್ರಾಮರ್ ಈಸ್ ಟಾಟ್ ಯೂಸಿಂಗ್ ಇಂಡಕ್ಟಿವ್ ವೇ. ಆಯಿತಾ, ಇಂಡಕ್ಟಿವ್ ವೇ, ಎಕ್ಸಾಂಪಲ್ನಿಂದ ರೂಲ್ಸ್ ಕಡೆಗೆ, ಆಯಿತಾ, ಎಕ್ಸಾಂಪಲ್ಸ್ನಿಂದ ರೂಲ್ಸ್ ಕಡೆಗೆ ಹೋಗುವಂಥ ವಿಧಾನಕ್ಕೆ ಇಂಡಕ್ಟಿವ್ ವೇ ಅಂತ ಹೇಳ್ತಾರೆ. ಸರಿನಾ? ಓಕೆ. ಸೊ ಅದೇ ಥರವಾಗಿ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂತ ಬರುತ್ತೆ, L1 L2ಗೆ ಇಲ್ಲಿ ಪಾಠ ಮಾಡಲ್ಪಡುತ್ತೆ. ಆಯಿತಾ, ಸೊ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಇಲ್ಲಿ L1 ಯೂಸ್ ಮಾಡ್ತಾರೆ ಕಂಪಲ್ಸರಿಯಾಗಿ. L1 L2 ಟಾರ್ಗೆಟ್ ಲ್ಯಾಂಗ್ವೇಜ್ ಏನಿದೆ ಅದನ್ನು ಕಲಿಸ್ತಾರೆ ಮಕ್ಕಳಿಗೆ. ಸೊ ಈ ಒಂದು ವಿಧಾನಕ್ಕೆ ಮೆಥಡ್ಗೆ ಏನಂತ ಕರೀತಾರೆ, GTM ಮೆಥಡ್ ಅಥವಾ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂತ ಕರೀತಾರೆ. ಸೊ ಇದನ್ನ ಕ್ಲಾಸಿಕಲ್ ವೇ ಅಂತಲೂ ಕರೀತಾರೆ ಅಥವಾ ಟ್ರೆಡಿಷನಲ್ ವೇ ಅಂತಲೂ ಕರೀತಾರೆ. ಆಯಿತಾ, ಓಕೆ. ಸೊ ಅದೇ ರೀತಿಯಾಗಿ ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಯಾಕೆ ಇದನ್ನ ಕ್ಲಾಸಿಕಲ್ ಅಥವಾ ಟ್ರೆಡಿಷನಲ್ ಅಂತ ಕರೀತಾರೆ ಅಂತಂದ್ರೆ, ಇದು ಟ್ರೆಡಿಷನಲ್ ಆಗಿ ಫಸ್ಟ್ ರೂಲ್ಸನ್ನು, ಗ್ರಾಮರ್ನ ರೂಲ್ಸನ್ನು ಮೊದಲು ತಿಳಿಸ್ಕೊಡುತ್ತೆ. ನಂತರ ಏನಾಗುತ್ತೆ, ಮಕ್ಕಳಿಗೆ ಸೆಂಟೆನ್ಸ್ ಮಾಡೋದಕ್ಕೆ ಹೇಳ್ತಾರೆ ಅಥವಾ ಕಲಿಸ್ತಾರೆ. ಸೊ ಈ ಮೆಥಡ್ಗೆ GTM ಮೆಥಡ್ ಅಂತ ಕರೀತಾರೆ. ಆಯಿತಾ, ದಿಸ್ ಪರ್ಟಿಕ್ಯುಲರ್ ಕಾಮನ್ ಫಾರ್ ದ ಸ್ಟೂಡೆಂಟ್ ಹೂ ವಿಶ್ ಟು ಸ್ಟಡಿ ಲಿಟ್ರೇಚರ್ ಎಟ್ ಡೀಪ್ ಲೆವೆಲ್. ಓಕೆ. ನೆಕ್ಸ್ಟ್ ಆಡಿಯೋ ಲಿಂಗ್ವಲ್ ಮೆಥಡ್ ಅಂತ ಕರೀತಾರೆ. ಆಯಿತಾ, ಆಡಿಯೋ ಲಿಂಗ್ವಲ್ ಮೆಥಡ್. ಸೊ ಇದನ್ನ ನ್ಯೂ ಕೀ ಮೆಥಡ್ ಅಂತಲೂ ಕರೀತಾರೆ, ಆರ್ಮಿ ಮೆಥಡ್ ಅಂತಲೂ ಕರೀತಾರೆ, ಅಥವಾ L2 ಅಂದರೆ ಟಾರ್ಗೆಟ್ ಲ್ಯಾಂಗ್ವೇಜ್ ಮಾತ್ರ ಇಲ್ಲಿ ಬಳಸಲಾಗುತ್ತೆ. ಆಯಿತಾ, ಸೊ ನೋಡಿ ಎಷ್ಟು ಹೆಸರಿದ್ದಾವೆ ಇದಕ್ಕೆ. ಆಡಿಯೋ ಲಿಂಗ್ವಲ್ ಅಂತ ಕರೀತಾರೆ, ನ್ಯೂ ಕೀ ಮೆಥಡ್ ಅಂತ ಕರೀತಾರೆ, ಹಾಗೆ ಆರ್ಮಿ ಮೆಥಡ್ ಅಂತ ಕರೀತಾರೆ. 3 ಹೆಸರಿಂದ ಕರೀತಾರೆ ಇದಕ್ಕೆ. ಸೊ ಎಕ್ಸಾಮಲ್ಲಿ ಕೇಳಬಹುದು, ವಿಚ್ ಈಸ್ ಆಲ್ಸೋ ನೋನ್ ಆಸ್ ಆರ್ಮಿ ಮೆಥಡ್. ಆಯಿತಾ, ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ದ ರೈಟ್ ಆನ್ಸರ್ ಇಸ್ ದ ಆಡಿಯೋ ಲಿಂಗ್ವಲ್ ಮೆಥಡ್ ಆರ್ ನ್ಯೂ ಕೀ ಮೆಥಡ್. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಕಾನ್ಸ್ಟೆಂಟ್ ರೀಎನ್ಫೋರ್ಸ್ಮೆಂಟ್ ಇರುತ್ತೆ.
ಆಯ್ತಾ, ಆ ಭಾಷೆ ಏನು ವಿದ್ಯಾರ್ಥಿ ಕಲಿಸ್ಬೇಕಾಗಿರುತ್ತೆ ಅಲ್ಲಿ ಕಂಟಿನ್ಯೂ ಆಗಿ ಆ L2 ಟಾರ್ಗೆಟ್ ಲ್ಯಾಂಗ್ವೇಜ್ ಏನಿದೆ ಅದ್ರ ಬಗ್ಗೆನೇ ಕಲಿಸಲಾಗುತ್ತೆ, ಬೇರೆ ಏನು ಕಲಿಸೋದಿಲ್ಲ ಅಲ್ಲಿ. ಜಸ್ಟ್ ಲೈಕ್ ಆರ್ಮಿ, ವೆನ್ ಸಮ್ ಒನ್ ಬಿಹೇವ್ಸ್ ಬ್ಯಾಡ್ಲಿ ಅಥವಾ ಇನ್ ದಿಸ್ ಕೇಸ್ ಬ್ಯಾಡ್ ಯೂಸ್ ಆಫ್ ಇಂಗ್ಲಿಷ್, ದ ಲರ್ನರ್ ರಿಸೀವ್ಸ್ ನೆಗೆಟಿವ್ ಫೀಡ್ಬ್ಯಾಕ್. ಆಯ್ತಾ, ಎಕ್ಸಾಂಪಲ್ ಕೇಳ್ಬೋದು, ಇನ್ ವಿಚ್ ಮೆಥಡ್ ಲರ್ನರ್ ರಿಸೀವ್ಸ್ ನೆಗೆಟಿವ್ ಫೀಡ್ಬ್ಯಾಕ್. ಯಾವುದು? ಆರ್ಮಿ ಮೆಥಡ್ ಅಥವಾ ಆಡಿಯೋ ಲಿಂಗ್ವಲ್ ಮೆಥಡ್. ಓಕೆ, ಸೊ ಅದೇ ರೀತಿಯಾಗಿ ದಿಸ್ ಈಸ್ ರಿಲೇಟೆಡ್ ಟು ದ ಡೈರೆಕ್ಟ್ ಮೆಥಡ್ ಅಂಡ್ ಜಸ್ಟ್ ಲೈಕ್ ದ ಪ್ರಿಡೆಸೆಸೋರ್ ಇಟ್ ಓನ್ಲಿ ಯೂಸಸ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ಆಯ್ತಾ, ಡೈರೆಕ್ಟ್ ಮೆಥಡ್ ತರ ಇದನ್ನು ಸಹ ಟಾರ್ಗೆಟ್ ಲ್ಯಾಂಗ್ವೇಜ್ನ ಮಾತ್ರ ಬಳಸ್ತಾರೆ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಈ ಡೈರೆಕ್ಟ್ ಮೆಥಡಿಗೆ ಮತ್ತೆ ಆಡಿಯೋ ಲಿಂಗ್ವಲ್ ಮೆಥಡ್ಗೆ ಇರುವಂಥ ಒಂದು ವ್ಯತ್ಯಾಸ ಏನಂತಂದ್ರೆ, ನಿಮ್ಗೆ ಆಲ್ರೆಡಿ ಹೇಳಿದೆ ನಾವು, ಡೈರೆಕ್ಟ್ ಮೆಥಡಲ್ಲಿ ವೊಕಾಬುಲರಿಗೆ ಬಹಳ ಫೋಕಸ್ ಮಾಡಿದರೆ, ಆಡಿಯೋ ಲಿಂಗ್ವಲ್ ಮೆಥಡಲ್ಲಿ ಗ್ರಾಮರ್ ಟೀಚಿಂಗಿಗೆ ಬಹಳ ಮಹತ್ವವನ್ನು ಕೊಡಲಾಗುತ್ತದೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ನೋಡೋದಾದ್ರೆ ಸ್ಟ್ರಕ್ಚರಲ್ ಅಪ್ರೋಚ್. ಆಸ್ ದ ನೇಮ್ ಸಜೆಸ್ಟ್, ಆ ಮೆಥಡ್ ಈಸ್ ಆಲ್ ಅಬೌಟ್ ಸ್ಟ್ರಕ್ಚರ್. ಆಯ್ತಾ, ಸೊ ಇಂಗ್ಲಿಷ್ ಭಾಷೆ ಏನಿದೆ ಇಟ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ದ ಸ್ಟ್ರಕ್ಚರ್ ಯಾವ ಥರ? ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಆಯ್ತಾ, ಸೊ ಈ ರೀತಿ, ಅಥವಾ ಮೇನ್ ವರ್ಬ್, ಹೆಲ್ಪಿಂಗ್ ವರ್ಬ್, ಈ ರೀತಿ ಸ್ಟ್ರಕ್ಚರ್ ಆಗಿ ಇದು ರೂಪುಗೊಂಡಿದೆ. ಯಾವುದು? ಇಂಗ್ಲಿಷ್ ಭಾಷೆ. ಆಯ್ತಾ, ಇಂಗ್ಲಿಷ್ ಭಾಷೆ ಸ್ಟ್ರಕ್ಚರ್ ಅಲ್ಲಿ ನಾವು ಓದಿದ್ದೀವಿ. ಸೊ ಆಸ್ ದ ನೇಮ್ ಸಜೆಸ್ಟ್, ಇಟ್ ಈಸ್ ಅ ಸ್ಟ್ರಕ್ಚರಲ್ ಮೆಥಡ್ ಅಥವಾ ಸ್ಟ್ರಕ್ಚರಲ್ ಅಪ್ರೋಚ್. ದ ಐಡಿಯಾ ಈಸ್ that language is made up of complex grammar rules. These rules according to this approach need to be learnt in a specific order. For example, logical thing would be teach the verb to be prior to teaching present continuous, which requires using auxiliary verb form of the verb. ಅದೇ ನಾವು ಹೇಳಿದ ಹಾಗೆ, ಫಾರ್ ಎಕ್ಸಾಂಪಲ್ ಈಗ ಫಾರ್ ಎಕ್ಸಾಂಪಲ್ ಬಾಯ್ ಅಂತ ಇರುತ್ತೆ. ಆಯ್ತಾ, BOY ಬಾಯ್. ಸೊ ಅದ್ರ ಮುಂದೆ ಏನು ಬಳಸ್ತೀರಾ? ಬಾಯ್ ಡ್ಯಾಶ್ ಗೋಯಿಂಗ್ ಅಂತ ಇರುತ್ತೆ ಇಲ್ಲಿ. ಸೊ ಈಸ್ ಬಳಸ್ತಾರೆ, ಆಮ್ ಬಳಸ್ತಾರೆ, ಆರ್ ಬಳಸ್ತಾರೆ. ಏನ್ ಬಳಸ್ತೀವಿ ನಾವು? ಈಸ್ ಅನ್ನು ಬಳಸ್ತೇವೆ. ಆಯ್ತಾ, ಸೊ ಈಸ್, ಆಮ್, ಆರ್ ಏನಿದು? ದೀಸ್ ಆರ್ ದ ಫಾರ್ಮ್ಸ್ ಆಫ್ ದ ಬಿ ಅಂತ ಹೇಳ್ತಾರೆ. ಆಯ್ತಾ, ಬಿ ನ ಬೇರೆ ಬೇರೆ ಫಾರ್ಮ್ಗಳು ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ನಾವು ರೂಲ್ಸ್, ಪ್ರತಿಯೊಂದಕ್ಕೆ ರೂಲ್ಸ್ ನ ಸ್ಟ್ರಕ್ಚರ್ ನ ಮಾಡ್ಬಿಟ್ಟು ಕಲಿತಾ ಹೋಗ್ತೀವಲ್ವಾ, ದಟ್ ಈಸ್ ಕಾಲ್ಡ್ ಸ್ಟ್ರಕ್ಚರಲ್ ಅಪ್ರೋಚ್ ಆಫ್ ಇಂಗ್ಲಿಷ್ ಟೀಚಿಂಗ್. ಸೊ ಫೈನಲಿ ಸಜೆಸ್ಟೋಪೀಡಿಯಾ. ಇಟ್ ಈಸ್ ಅ ಬೇಸ್ಡ್ ಆನ್ ಬಿಹೇವಿಯರಿಸ್ಟ್ ಥಿಯರಿ ಅಂತ ಕರೀತಾರೆ. ಆಯ್ತಾ, ವರ್ತನವಾದ ಅಂತ ಹೇಳ್ತೀವಿ. ಸೊ ಅದ್ರ ಮೇಲೆ ಇದು ಬೇಸ್ ಆಗಿದೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊ ಲರ್ನರ್ಗೆ ಏನಾಗುತ್ತೆ, ಈಕ್ವಲ್ ಆಗಿ, ಕಂಫರ್ಟೇಬಲ್ ಆಗಿ ಹಾಗೂ ಕಾನ್ಫಿಡೆಂಟ್ ಆಗಿ ಬಹಳಷ್ಟು ಸಮಯವನ್ನು ಕೊಡಲಾಗುತ್ತೆ ಇಲ್ಲಿ. ಆಯ್ತಾ, ಇದರಿಂದ ಏನಾಗುತ್ತೆ, ಅವರು ದ ಥಿಯರಿ ಇಸ್ ಇಂಟೆಂಡೆಡ್ ಟು ಆಫರ್ ಲರ್ನರ್ಸ್ ವೇರಿಯಸ್ ಚಾಯ್ಸಸ್. ಆಯ್ತಾ, ವಿದ್ಯಾರ್ಥಿ ಕೇಂದ್ರಿತ ಇದು. ಯಾವುದು? ಸಜೆಸ್ಟೋಪೀಡಿಯಾ. ಆಯ್ತಾ, ಸಜೆಸ್ಟೋಪೀಡಿಯಾ ಈಸ್ ಕಂಪ್ಲೀಟ್ಲಿ ವಿದ್ಯಾರ್ಥಿ ಕೇಂದ್ರಿತ, ಮೀನ್ಸ್ ಲರ್ನರ್ ಸೆಂಟ್ರೆಡ್. ದ ಸ್ಟೂಡೆಂಟ್ ವಿಲ್ ಬಿ ಗಿವನ್ ಫ್ರೀ ಚಾಯ್ಸಸ್ ಟು ಲರ್ನ್. ಆಯ್ತಾ, ವಾಟ್ ಎವರ್ ಹಿ ವಾಂಟ್ಸ್. ಆಯ್ತಾ, ಅವ್ರಿಗೆ ಏನೇನು ಬೇಕು ಅನ್ನೋದನ್ನ ಅವ್ರ ಮೂಲಕನೇ ತಿಳ್ಕೊಂಡು, ಸೊ ಅವರಿಗೆ ಓದಿಸುವಂತಹ, ಅವರಿಗೆ ಹೆಲ್ಪ್ ಮಾಡುವಂತಹ ಪದ್ಧತಿಗೆ ಏನಂತ ಕರೀತಾರೆ? ಸಜೆಸ್ಟೋಪೀಡಿಯಾ ಟೀಚಿಂಗ್ ಮೆಥಡ್ ಅಂತ ಕರೀತಾರೆ. ಓಕೆ, ಸೊ ಅದೇ ರೀತಿಯಾಗಿ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಎನ್ನುವಂತಹ ಇನ್ನೊಂದು ಇಂಗ್ಲಿಷ್ ಟೀಚಿಂಗ್ ಮೆಥಡ್ ಇದೆ. ಆಯ್ತಾ, ಇಂಗ್ಲಿಷ್ ಟೀಚಿಂಗ್ ಅಪ್ರೋಚ್ ಇದೆ. ಸೊ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್, ಆಯ್ತಾ, ಇಲ್ಲಿ ಫಿಸಿಕಲ್ ಆಕ್ಟಿವಿಟಿಗೆ ಬಹಳ ಮಹತ್ವವನ್ನು ಕೊಡ್ತಾರೆ. ಆಯ್ತಾ, ಲರ್ನಿಂಗ್ ಬೈ ಡೂಯಿಂಗ್. ಆಯ್ತಾ, ಮಾಡುವುದರ ಮೂಲಕ ಕಲಿಕೆ. ಬಿಗಿನರ್ಸ್ ವಿಲ್ ಲರ್ನ್ ಇಂಗ್ಲಿಷ್ ಥ್ರೂ ಅ ಸೀರೀಸ್ ಆಫ್ ರಿಪಿಟೇಟಿವ್ ಆಕ್ಷನ್ಸ್ ಸಚ್ ಆಸ್ ಸ್ಟ್ಯಾಂಡ್ ಅಪ್, ಆಯ್ತಾ, ಓಪನ್ ಯುವರ್ ಬುಕ್, ಕ್ಲೋಸ್ ದ ಡೋರ್. ಸೊ ಈ ರೀತಿ, ಆಯ್ತಾ, ಅವರಿಗೆ ಆರ್ಡರ್ ಅಥವಾ ರಿಕ್ವೆಸ್ಟ್ ಅಥವಾ ಏನೇ ಕಮಾಂಡ್ಗಳನ್ನು ಕೊಡೋದ್ರ ಮೂಲಕ ಅವ್ರಿಗೆ ಆಕ್ಟಿವಿಟಿಯನ್ನು ಮಾಡಿಸ್ಬಿಟ್ಟು ವಿ ಟೀಚ್ ಇಂಗ್ಲಿಷ್. ಸೊ ದಟ್ ಮೆಥಡ್ ಈಸ್ ಕಾಲ್ಡ್ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ಸೊ ಇಲ್ಲಿ ಬಹಳ ಇದರಲ್ಲಿ ನೋಡಿ, ಇದರಲ್ಲೇ ಇದೆ, ಫಿಸಿಕಲ್ ಆಕ್ಟಿವಿಟಿ ಇರುತ್ತೆ. ನೆಕ್ಸ್ಟ್ CLT ಮೆಥಡ್ ಅಥವಾ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತೇಳಿ, ಅಥವಾ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತೇಳಿ. ದ ಐಡಿಯಾ ಬಿಹೈಂಡ್ ದಿಸ್ ಅಪ್ರೋಚ್ ಈಸ್ ಟು ಹೆಲ್ಪ್ ದ ಲರ್ನರ್ ಟು ಕಮ್ಯುನಿಕೇಟ್ ಮೋರ್ ಎಫೆಕ್ಟಿವ್ಲಿ. ಆಯ್ತಾ, ಕರೆಕ್ಟ್ಲಿ ಇನ್ ಅ ರಿಯಲಿಸ್ಟಿಕ್ ಸಿಚುವೇಶನ್. ಆಯ್ತಾ, ರಿಯಲಿಸ್ಟಿಕ್ ಸಿಚುವೇಶನ್ ಕೊಟ್ಬಿಡೋದು ಅವರಿಗೆ. ಫಾರ್ ಎಕ್ಸಾಂಪಲ್, ಒಂದು ಹುಡುಗನಿಗೆ ಅಥವಾ ಒಬ್ಬ ಸ್ಟೂಡೆಂಟ್ಗೆ ಅವರಿಗೆ ಈ ಡಾಕ್ಟರ್ದು ಪಾರ್ಟ್ ಕೊಟ್ಬಿಟ್ಟು, ಆಯ್ತಾ, ಮೋನೋ ಆಕ್ಟಿಂಗ್ ಮಾಡಿ ಅಂತ ಹೇಳಿ, ಅಥವಾ ಒಂದು ಪ್ಲೇ ಮಾಡಿಸ್ಬೋದು. ಇನ್ನೊಂದು ಹುಡುಗಗೆ ಪೇಷಂಟ್ ಮಾಡಿಬಿಟ್ಟು, ಸೊ ಡಾಕ್ಟರ್ ಆ್ಯಂಡ್ ಪೇಷಂಟ್ಸ್ ನಡುವೆ ಸಂಭಾಷಣೆ ಏನಾಗುತ್ತೆ, ಸೊ ಅದನ್ನು ನಾವು ಕೊಟ್ಬಿಟ್ಟು ಏನು ಇಂಗ್ಲೀಷ್ ಕಲಿಸ್ತೀವಲ್ವಾ, ದಟ್ ಈಸ್ ಕಾಲ್ಡ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್. ಓಕೆನಾ? ಸೊ ಹಿಯರ್ the type of teaching involves focusing on important of functions like suggesting, thinking, inviting, complaining and asking directions to
ನೇಮ್. ಆಯ್ತಾ? ಓಕೆ, ನೆಕ್ಸ್ಟು ದ ಸೈಲೆಂಟ್ ವೇ. ಸೊ ಸೈಲೆಂಟ್ ವೇಯಲ್ಲಿ ಲರ್ನರ್ ಈಸ್ ದ ಆಟೋನಮಿ. ಆಯ್ತಾ? ಇದು ಒನ್ಸ್ ಅಗೇನ್ ಇದು ವಿದ್ಯಾರ್ಥಿ ಕೇಂದ್ರಿತ. ಆಯ್ತಾ? ಸಜೆಸ್ಟೋಪೀಡಿಯಾ ಯಾವ ಥರ ಇತ್ತು ಅದೇ ಥರ ಇದೊಂದು ವಿದ್ಯಾರ್ಥಿ ಕೇಂದ್ರಿತ, ಲರ್ನರ್ ಸೆಂಟ್ರೆಡ್. ಅದೇ ಥರ ಏನಾಗುತ್ತೆ ಇಲ್ಲಿ, ದ ಟೀಚರ್ ಆಕ್ಟ್ಸ್ ಆಸ್ ಅ ಮೆರಲಿ ಫೆಸಿಲಿಟೇಟರ್. ಸೊ ಇಲ್ಲಿ ಟೀಚರ್ ಏನಾಗಿರ್ತಾರಪ್ಪ ಅಂತಂದ್ರೆ ಒಬ್ಬ ಫೆಸಿಲಿಟೇಟರ್ ಆಗಿರ್ತಾರೆ. ಆಯ್ತಾ? ವಿದ್ಯಾರ್ಥಿಗೆ ಏನು ಬೇಕೋ ಅದನ್ನ ಒದಗಿಸಿಕೊಡುವಂಥವರಾಗಿರ್ತಾರೆ. ಆ್ಯಂಡ್ ದೇ ಟ್ರೈ ಟು ಎನ್ಕರೇಜ್ ಸ್ಟೂಡೆಂಟ್ಸ್ ಟು ಬಿ ಮೋರ್ ಆಕ್ಟಿವ್ ಇನ್ ದೇರ್ ಲರ್ನಿಂಗ್. ಸರಿನಾ? ಟೀಚರ್ ಟು ಸೇ ವೆರಿ ಲಿಟಲ್. ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ ಟೀಚರ್ ಬಹಳ ಸ್ವಲ್ಪನೇ ಮಾತನಾಡ್ತಾರೆ ಅಥವಾ ಝೀರೋ ಮಾತನಾಡ್ತಾರೆ. ಎಲ್ಲವನ್ನ ವಿದ್ಯಾರ್ಥಿಗಳ ಕೈಯಿಂದನೇ ಅವರು ಲರ್ನಿಂಗ್ ಅನ್ನ ಕಂಟ್ರೋಲ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆಯ್ತಾ? ಸೈಲೆಂಟ್ ವೇ. ಸೊ ಇಲ್ಲಿ ಸ್ಟ್ರಕ್ಚರಲ್ ಸಿಲೆಬಲ್ ಅಂಡ್ ಗ್ರಾಮರ್, ವೊಕಾಬುಲರಿ, ಪ್ರೊನೌನ್ಸಿಯೇಷನ್ ಆರ್ ಕಾನ್ಸ್ಟೆಂಟ್ಲಿ ಡ್ರಿಲ್ಡ್ ಅಂಡ್ ರೀಸೈಕಲ್ಡ್ ಅಂಡ್ ರೀಎನ್ಫೋರ್ಸ್ಮೆಂಟ್ ಕೊಡಲಾಗುತ್ತೆ. ಆಯ್ತಾ? ಅಂಡ್ ಇಲ್ಲಿ ಬಹಳ ಏನು ನಡೀತಾ ಇರುತ್ತೆ, ಅಬ್ಸರ್ವೇಷನ್ ನಡೀತಾ ಇರುತ್ತೆ. ಯಾರಿಂದ? ಟೀಚರ್ನಿಂದ, ಲ್ಯಾಂಗ್ವೇಜ್ ಟೀಚರ್ನಿಂದ ವಿದ್ಯಾರ್ಥಿಯ ಮೇಲೆ. ಓಕೆ, ನೆಕ್ಸ್ಟ್ ಕಮ್ಯುನಿಟಿ ಲ್ಯಾಂಗ್ವೇಜ್ ಟೀಚಿಂಗ್. ಆಯ್ತಾ? CLL, ಕಮ್ಯುನಿಟಿ ಲ್ಯಾಂಗ್ವೇಜ್ ಟೀಚಿಂಗ್ ಅಥವಾ ಲರ್ನಿಂಗ್. ಸೊ ಇದು ಒನ್ ಆಫ್ ದ ಇಂಗ್ಲಿಷ್ ಟೀಚಿಂಗ್ ಮೆಥಡ್ ಅಂತೆ. ಸೊ ವೇರ್ ದ ಸ್ಟೂಡೆಂಟ್ ಫೀಲ್ಸ್ ದ ಸೇಫೆಸ್ಟ್ ಆಸ್ ದೇರ್ ಇಸ್ ಅ ಗ್ರೇಟ್ ಎಂಫಸಿಸ್ ಆನ್ ದ ರಿಲೇಶನ್ಶಿಪ್ ಬಾಂಡ್ ಬಿಟ್ವೀನ್ ದ ಸ್ಟೂಡೆಂಟ್ ಅಂಡ್ ಟೀಚರ್. Unlike lot of the other method and approaches of teaching English as a second language, a lot of the language one translation purposes. ಸೊ ಇಲ್ಲಿ ಕ್ಲೀನಾಗಿ ಏನು ಯೂಸ್ ಮಾಡ್ತಾರೆ, L1 ಅನ್ನ ಯೂಸ್ ಮಾಡ್ತಾರೆ ಒಂದೇದು ಎಲ್ಲಿ, ಕಮ್ಯುನಿಟಿ ಲ್ಯಾಂಗ್ವೇಜ್ ಲರ್ನಿಂಗ್ ಅಲ್ಲಿ. ಸೊ ಇಲ್ಲಿ ಒಂದು ಬಾಂಡ್ ಕ್ರಿಯೇಟ್ ಆಗುತ್ತೆ ಯಾರ್ಯಾರ ನಡುವೆ, ಶಿಕ್ಷಕರು ಮತ್ತೆ ವಿದ್ಯಾರ್ಥಿಯ ನಡುವೆ. ಆಯ್ತಾ? ಸೊ ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಯ ನಡುವೆ, ಆಯ್ತಾ, ಒಂದು ಕಮ್ಯುನಿಟಿಯನ್ನು ಮಾಡಿಬಿಟ್ಟು, ಸೊ ಅಲ್ಲಿ ಯಾವುದಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿರ್ತಾರೆ, ಎಂಫಸಿಸ್ ಆನ್ ದ ರಿಲೇಶನ್ಶಿಪ್ ಬಿಟ್ವೀನ್ ದಿ ಟೀಚರ್ ಅಂಡ್ ಸ್ಟೂಡೆಂಟ್ ಅಮಾಂಗ್ ದ ಸ್ಟೂಡೆಂಟ್ಸ್. ಸರಿನಾ? ಹಾಗೇನೆ ಇದೊಂದು ಅಪ್ರೋಚಸ್ ದ ಟೀಚಿಂಗ್ ಆಫ್ ಇಂಗ್ಲಿಷ್ ಆಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್. ಆಯ್ತಾ? ಯಾವಾಗ ಇಂಗ್ಲಿಷನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನಾವು ಬಳಸ್ತಾ ಇರ್ತೀವಿ ಅವಾಗ ಇದನ್ನ ಕಮ್ಯುನಿಟಿ ಲ್ಯಾಂಗ್ವೇಜ್ ಲರ್ನಿಂಗ್ನ ಯೂಸ್ ಮಾಡ್ಕೊಳ್ತೀವಿ. ಹಾಗೇನೆ ಬಹಳ ಮದರ್ ಟಂಗ್ನ ಬಳಕೆ ಆಗುತ್ತೆ. ಸೊ ಎಕ್ಸಾಮ್ ಅಲ್ಲಿ ಕೇಳಬಹುದು, ಇನ್ ವಿಚ್ ಟೀಚಿಂಗ್ ಅಪ್ರೋಚ್ ವಿ ಯೂಸ್ ಲಾಟ್ ಆಫ್ ಮದರ್ ಟಂಗ್. ಎಲ್ಲಿ? ಈ ಕಮ್ಯುನಿಟಿ ಲ್ಯಾಂಗ್ವೇಜ್ ಲರ್ನಿಂಗ್ ಆಪ್ಷನ್ ಬಂದಿದ್ರೆ ರೈಟ್ ಹಾಕಬೇಕು. ನೆಕ್ಸ್ಟ್ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಲರ್ನಿಂಗ್. ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಲರ್ನಿಂಗ್, TBLL ಅಂತ ಹೇಳ್ತಾರೆ. ಸೊ TBLL ನ ಬಗ್ಗೆ ಒಂದು ಮಾಹಿತಿ ಕೊಡೋದಾದ್ರೆ, TBLL ನ ಇನ್ವೆಂಟ್ ಮಾಡಿರೋದು ಅಥವಾ ಡೆವಲಪ್ ಮಾಡಿರೋದು ಯಾರಪ್ಪ ಅಂತಂದ್ರೆ NS ಪ್ರಭು ಎನ್ನುವಂಥವರು. ಆಯ್ತಾ? ನಮ್ಮ ಕರ್ನಾಟಕದ ಬ್ಯಾಂಗ್ಳೂರ್ನವರು. ಆಯ್ತಾ? ಸೊ ಹಿ ಹ್ಯಾಸ್ ಡೆವಲಪ್ಡ್ ದ TBLL, ಆಯ್ತಾ, ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಲರ್ನಿಂಗ್. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ವಿದ್ಯಾರ್ಥಿಗೆ ಟಾಸ್ಕ್ ಅನ್ನು ಕೊಡಲಾಗುತ್ತೆ. ಆಯ್ತಾ? ರಿಲೆವೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಟಾಸ್ಕ್ ಆರ್ ಸೆಟ್ ಬೈ ದ ಟೀಚರ್ಸ್ ಅಂಡ್ ಸ್ಟೂಡೆಂಟ್ ಆರ್ ಎಕ್ಸ್ಪೆಕ್ಟೆಡ್ ಟು ಡ್ರಾ ಆನ್ ದೇರ್ pre-existing knowledge of English to complete the task with a few errors as possible. ಸರಿನಾ? ವಿದ್ಯಾರ್ಥಿಗೆ ಯಾವುದಾದ್ರೂ ಒಂದು ಟಾಸ್ಕ್ ಕೊಡಲಾಗುತ್ತೆ ಲ್ಯಾಂಗ್ವೇಜ್ ವಿಷಯದ ಮೇಲೆ, ಕತೆ ಹೇಳೋದಾಗಿರ್ಬೋದು ಅಥವಾ ಹಾಡುವಿಕೆ ಆಗಿರ್ಬೋದು, ಆಯ್ತಾ, ಅಥವಾ ರೈಮಿಂಗ್ ವರ್ಡ್ಸ್ನ ಹೇಳೋದಾಗಿರ್ಬೋದು, ಯಾವುದೇ ಒಂದು ಟಾಸ್ಕ್ ಅನ್ನ ಕೊಟ್ಟು ಸೊ ಅದರಲ್ಲಿ ಅದರ ಮೂಲಕ ಲ್ಯಾಂಗ್ವೇಜ್ನ ಕಲಿಸುವಂತಹ ವಿಧಾನಕ್ಕೆ ಏನಂತ ಹೇಳ್ತಾರೆ, ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಲರ್ನಿಂಗ್. ಆಯ್ತಾ? ಸೊ ಲ್ಯಾಂಗ್ವೇಜ್ನ ಹೆಂಗೆ ಕಲಿಸಲಾಗುತ್ತೆ, ಆಲ್ವೇಸ್ ಗಿವಿಂಗ್ ದ ಟಾಸ್ಕ್. ಇದನ್ನು ಡೆವಲಪ್ ಮಾಡಿದವರು ಯಾರು? NS ಪ್ರಭು ಫ್ರಮ್ ಬೆಂಗಳೂರು. ನೆಕ್ಸ್ಟ್ ಲೆಕ್ಸಿಕಲ್ ಅಪ್ರೋಚ್. ಆಯ್ತಾ? ಲೆಕ್ಸಿಕಲ್ ಅಪ್ರೋಚ್. ಸೊ ಲೆಕ್ಸಿಕಲ್ ಅಪ್ರೋಚ್ ಇಸ್ ನಥಿಂಗ್ ಬಟ್ ಬೇಸ್ಡ್ ಆನ್ ದಿಸ್ ಅಪ್ರೋಚ್ ಇಸ್ ಟೀಚಿಂಗ್ ಫೋಕಸ್ ಆನ್ ವೊಕಾಬುಲರಿ ಅಕ್ವಿಸಿಷನ್. ಆಯ್ತಾ? ಶಬ್ದ ಭಂಡಾರಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಡುತ್ತಂತೆ. ಹಾಗೆಯೇ ಟೀಚಿಂಗ್ ಲೆಕ್ಸಿಕಲ್ ಚಂಕ್ಸ್ ಇನ್ ಆರ್ಡರ್ ಆಫ್ ದೇರ್ ಫ್ರೀಕ್ವೆನ್ಸಿ ಅಂಡ್ ಯೂಸ್. ಟೀಚರ್ ಯೂಸ್ ದ ಲೆಕ್ಸಿಕಲ್ ಅಪ್ರೋಚ್ place a great emphasis on authentic material and realistic scenario for more valuable learning. ಆಯ್ತಾ? ಸೊ ಲೆಕ್ಸಿಕಲ್ ಅಪ್ರೋಚ್ ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಲ್ಯಾಂಗ್ವೇಜ್ ಇಸ್ ಬೀಯಿಂಗ್ ಟಾಟ್ ಇನ್ ದ ಫಾರ್ಮ್ ಆಫ್ ಚಂಕ್ಸ್. ಆಯ್ತಾ? ಲ್ಯಾಂಗ್ವೇಜ್ನ ಚಂಕ್ಸ್ಗಳಾಗಿ ಮಾಡಿ, ಲೆಕ್ಸಿಕಲ್ಗಳಾಗಿ ಮಾಡಿ, ಆಯ್ತಾ, ಈ ಪೀಸ್ ಮಾಡಿಬಿಟ್ಟು ಲ್ಯಾಂಗ್ವೇಜ್ನ ಸಬ್ಜೆಕ್ಟ್, ವರ್ಬ್, ಮೇನ್ ವರ್ಬ್, ಸೊ ಈ ರೀತಿ, ಆಯ್ತಾ, ಚಂಕ್ಸ್ಗಳನ್ನಾಗಿ ಮಾಡುವ ಲ್ಯಾಂಗ್ವೇಜ್ನ ಪಾಠ ಮಾಡಿದರೆ ಏನಂತ ಹೇಳ್ತಾರೆ, ಅದಕ್ಕೆ ಲೆಕ್ಸಿಕಲ್ ಅಪ್ರೋಚ್ ಅಂತ ಹೇಳ್ತಾರೆ. ಸರಿನಾ? ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.